ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಪನ್ನೀರ್ ಮಸಾಲ ತೋರಿಸ್ತೀನಿ ನೋಡಿ. ಬಾಣಲೆನ ಇಟ್ಕೊಂಡು ನಾನು ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ನಂದಿನಿ ಬೆಣ್ಣೆ ಇದು. ಸೊ ಇದು ಕರಗಿದ ನಂತರ ಒಂದು 2-3 ಚಮಚದಷ್ಟು ಎಣ್ಣೆ ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆನಲ್ಲಿ, ರೈಸ್ ಜೊತೆನಲ್ಲಿ ಸೂಪರಾಗಿರುತ್ತೆ. ಸಾಸಿವೆ ಹಾಕ್ಕೊತಿದ್ದೀನಿ ಒಂದು ಅರ್ಧ ಚಮಚದಷ್ಟು. ಸಾಸಿವೆ ಬೇಡ ಅಂದರೆ ಬರೀ ಜೀರಿಗೆ ಮಾತ್ರನೇ ನೀವು ಹಾಕ್ಬೋದು. ಮತ್ತು ನಾನು ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಪಲಾವ್ ಎಲೆ ಹಾಕ್ಕೊಳ್ತಾಯಿದ್ದೀನಿ. ನಾನು ಪಲಾವ್ ಎಲೆ ಹಾಕಿದ ನಂತರ ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಇವಾಗ ಇದ್ರ ಜೊತೆನಲ್ಲೇ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಎಲ್ಲದನ್ನು ಫ್ರೈ ಮಾಡೋಣ. ಸ್ವಲ್ಪ ಎಲ್ಲ ಎಣ್ಣೆನಲ್ಲೇ ಸ್ವಲ್ಪ ಇದಾಗಬೇಕಿದು. ನಂತರ ಹಸಿಮೆಣ್ಸಿನ್ಕಾಯಿನ ನಾವು ಉದ್ದಕ್ಕೆ ಬೇಕಾದರೂ ಸೀಳ್ಬಿಟ್ಟು ಹಾಕ್ಬೋದು. ಚಿಕ್ಕದಾಗಿ ನಾನು ಒಂದು 2-3 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಒಂದು ಮಿಕ್ಸನ್ನು ಕೊಡೋಣ. ಸ್ವಲ್ಪ ಎಣ್ಣೆನಲ್ಲಿ ಬೇಯಲಿ ಫ್ರೆಂಡ್ಸ್. ಓಕೆ, ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಆಪ್ಷನ್ನು. ಕರಿಬೇವಿನ ಸೊಪ್ಪು ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕರಿಬೇವಿನ ಸೊಪ್ಪು ಬೇಕಾಗಿಲ್ಲ ಅನಿಸುತ್ತೆ. ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸೊ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಆಮೇಲೆ ನಾನು ಈರುಳ್ಳಿನ ಫೈನ್ ಕಟ್ ಅಂತೀವಲ್ಲ ಆ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಒಂದು 2 ಗೆಡ್ಡೆ, ದಪ್ಪದಾದರೆ ಒಂದು ಹಾಕ್ಕೊಂಡ್ರೆ ಸಾಕು. ನೀವು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮಕ್ಕಳುಗಳು ಕ್ಯೂಬ್ ಥರ ಮಾಡಿ ನಾವು ಹಾಕಿದಾಗ ಪನ್ನೀರನ್ನ ತುಂಬ ಮಕ್ಕಳು ತಿನ್ನಲ್ಲ. ಸೊ ನಾವು ಈ ಥರ ತುರಿದು ನಾನು ಮಾಡ್ತಾಯಿದ್ದೀನಿ ಇವತ್ತು. ತುರಿದು ನಾವು ಮಾಡೋದ್ರಿಂದ ಖಂಡಿತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಬೇಕಾದ್ರೆ ನೀವು ಚಪಾತಿ ರೋಲ್ ಥರ ಬೇಕಾದರೂ ಮಾಡಿಬಿಟ್ಟು ಕೊಡ್ಬೋದು. ನೋಡಿ, ಈಗ ಫೈನಲಾಗಿ ಈರುಳ್ಳಿ ಫ್ರೈ ಆಯಿತು. ಈಗ ಟೊಮೊಟೊನ ಒಂದು 4 ಟೊಮೊಟೊನ, ನಾನು ನಾಟಿ ಟೊಮೊಟೊನ ಯೂಸ್ ಮಾಡೋದು ಜಾಸ್ತಿ ನಮ್ಮ ಮನೆಯಲ್ಲಿ. ಸೊ ನಾನು ನಾಟಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಇವಾಗ ಖಾರದ ಪುಡಿ, ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರೇ, ಖಾರ ಇದೆ, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಕಲ್ಲರ್ಗೆ, ಇಷ್ಟನ್ನು ಹಾಕ್ಕೊಂಡು ಮತ್ತು ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಶುಂಠಿನ ಮತ್ತು ಬೆಳ್ಳುಳ್ಳಿ ಹಾಕಿ ಕೆಜ್ಜಿಬಿಟ್ಟು ಮಾಡಿಬಿಟ್ಟು ನೀವು ಬೇಕಾದರೆ ಹಾಕ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿನೂ ಮನೆಯಲ್ಲೇ ಮಾಡಿರೋಂಥದ್ದು ನಾನು. ಇವಾಗ ಫೈನಲಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ಪನ್ನೀರನ್ನ ತುರಿದು ನಾನು ಅದು 150 ಗ್ರಾಮು 250 ಗ್ರಾಮ್ದು ಒಂದು ಬಾಕ್ಸಲ್ಲಿ ಬರುತ್ತೆ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ, ಫುಲ್ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು. ಇದು ಅನ್ನಕ್ಕೂ ಸಖತ್ತಾಗಿರುತ್ತೆ, ಚಪಾತಿಗೂ ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮನೆಯಲ್ಲಿ ಮಾಡಿ ದಯವಿಟ್ಟು ಹೇಳಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ನ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಹೊಸ್ದಾಗಿ ಏನಾದರೂ ನಾನು ಟ್ರೈ ಮಾಡಬೇಕು ಅಂದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ಫೈನಲಾಗಿ ಇವಾಗ ಆಯಿತು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳೋಣ. ತುಂಬ ಗಟ್ಟಿ ಅನ್ನಿಸ್ತಾಯಿದೆ ಅದಕ್ಕೆ. ಸೊ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ಪನ್ನೀರ್ ಮಸಾಲ ರೆಡಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿತ್ತು ಅಂದರೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಫಾಲೋ ಮಾಡಿ. ನೋಡಿ, ಫೈನಲಾಗಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಸ್ವಲ್ಪ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.